ಮಾಡಿ ಸ್ಟೂಡೆಂಟ್ಸ್ ಆಲ್ರೆಡಿ 2021ನೇ ನಮ್ಮ ಬೋರ್ಡ್ದವರು SSLC ಬೋರ್ಡ್ದವರು ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಬಿಟ್ಟಿದ್ದಾರೆ. ಸೊ ಅವುಗಳ ಆಧಾರದ ಮೇಲೆ ನಮಗೆ ಗೊತ್ತಾಯ್ತು dr.b.r. ಅಂಬೇಡ್ಕರ್ ಪಾಠದ ಮೇಲೆ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ಗಳನ್ನ ಅವರು ಕೇಳ್ತಾರೆ ಅಂತೇಳಿ. ಸೊ ಅದನ್ನ ನೋಡಿದ ತಕ್ಷಣ ನೀವು ಅಂದ್ರೆ ಸರ್ ನೀವೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಡ್ರಿ ಅಂತೇಳಿ ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಒಂದಲ್ಲ ಎರಡಲ್ಲ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸುಮಾರು 20 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕಲೆಕ್ಟ್ ಮಾಡಿ 2 ಮಾರ್ಕ್ಸ್ದು ನಿಮ್ಗಾಗಿ ಕೊಡ್ತಾ ಇದ್ದೀನಿ. ಓಕೆ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ dr.b.r. ಅಂಬೇಡ್ಕರ್ ಲೆಸನ್ ಮೇಲಿರುವಂಥ 2 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನ ಒಂದಲ್ಲ ಎರಡಲ್ಲ 20 ಕ್ವಶನ್ಸ್ಗಳನ್ನ ನಾನು ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಆನ್ ದ ಬೇಸ್ ಆಫ್ ನಮ್ಮ 2021 ಮಾಡೆಲ್ ಕ್ವಶನ್ ಪೇಪರನ್ನು ಬೇಸ್ಮೆಂಟ್ ಆಗಿ ಇಟ್ಕೊಂಡು ಇಷ್ಟು ಹೈಯೆಸ್ಟ್ ಯಾರು ಕಲೆಕ್ಟ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಓಕೆ, ಎಸ್, ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಏನಂತ ಕೇಳಿದ್ದೀನಿ, ವಾಟ್ ವಾಸ್ ದ ಗ್ರೇಟೆಸ್ಟ್ ಟ್ರೈ ಟು ಅಂಬೇಡ್ಕರ್ ಆ್ಯಸ್ ಅ ಸ್ಟೂಡೆಂಟ್ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಅಥವಾ ಇದೇ ಕ್ವಶನನ್ನು ಬೇರೆನೂ ಕೇಳ್ಬೋದು ರೀ. ಹೌ ಕ್ಯಾನ್ ಯು ಸೇ ದ್ಯಾಟ್ ಅಂಬೇಡ್ಕರ್ ವಾಸ್ ಅ ವರಷಿಯಸ್ ರೀಡರ್ ಅಂತಲೂ ಕೂಡ ಕೇಳ್ಬೋದು. ಸೊ ಅಥವಾ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಅ ಸ್ಟೂಡೆಂಟ್, ಎಕ್ಸ್ಪ್ಲೇನ್ ಅಂತಲೂ ಕೇಳ್ಬೋದು. ನೋಡಿರಿ, ಸೊ ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸಸೇಬಲ್ ಥರ್ಸ್ಟ್ ಫಾರ್ ಬುಕ್ಸ್, ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಂತ ಕೇಳ್ಬೋದು. ಇದು ನಮ್ಮ ಮಾಡೆಲ್ ಕ್ವಶನ್ ಪೇಪರ್ 2021 ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲಿ ಕೇಳಿದಂಥ ಕ್ವಶನ್ ಇದು. ಆ್ಯಂಡ್ ಆ್ಯಸ್ ಅ ಸ್ಟೂಡೆಂಟ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್, ಸಪೋರ್ಟ್ ದಿಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ಟೆಕ್ಸ್ಟ್ ಅಂತೇಳಿ ಇದು 2021 ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಕೇಳಿದಂಥ ಕ್ವಶನ್. ಸೊ ಈ ರೀತಿ ಬೇರೆ ಬೇರೆ ರೀತಿ ಕ್ವಶನ್ಸ್ನು ಕೇಳ್ಬೋದು, ಆದರೆ ಅದಕ್ಕೆ ಆನ್ಸರ್ ಸೇಮ್ ಬರುತ್ತೆ. ಓಕೆ, ಸೊ ಅದೇ ಕ್ವಶನನ್ನು ಇನ್ನೊಂದು ಕೇಳ್ಬೋದು, ಅಂಬೇಡ್ಕರ್ ವಾಸ್ ಅ ವರಷಿಯಸ್ ರೀಡರ್, ಜಸ್ಟಿಫೈ ದಿಸ್. ನೋಡಿರಿ ಸ್ಟೇಟ್ಮೆಂಟ್, ಈ ಕ್ವಶನನ್ನು 2015ದಲ್ಲಿ ಕೇಳಿದರು ಜೂನ್ದಲ್ಲಿ, ಆ್ಯಂಡ್ ನವಂಬರ್ 2014ದಲ್ಲಿ ಕೂಡ ಈ ಕೇಳಿದಂಥ ಕ್ವಶನ್ಸ್. ನಾನು ಈ ರೀತಿ ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ, ನಾವು ಪರ್ಫೆಕ್ಟಾಗಿ ಮಾಡಿರಿ, ಮೊದಲು ಅವನ್ನೇ ಮಾಡಿರಿ. ಓಕೆ, ಸೊ ಇಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದಾವೆ ನೋಡಿರಿ. ಬರೀ ಆದರೆ ಅದಕ್ಕೆ ಆನ್ಸರ್ ಒಂದೇ ಬರುತ್ತಾ, ಆನ್ಸರ್ ಇಲ್ಲಿ ಬರ್ದಿದ್ದೀನಿ ನೋಡಿ. Throughout his life, Dr. Ambedkar was a voracious reader, ಇದು 1ನೇ ಪಾಯಿಂಟ್, ಆ್ಯಂಡ್ he had an insatiable thirst for books, ಇದು ಕ್ವಶನ್ ತೆಗೆದುಕೊಂಡಿದ್ದೀನಿ. ಆ್ಯಂಡ್ he bought books by curtailing his daily needs, ಹೌದಲ್ಲ. ಆ್ಯಂಡ್ ಇದಾದ ನಂತರ ಇನ್ ನ್ಯೂಯಾರ್ಕ್ he purchased about 2000 books and that they to be sent to India in 32 box. ನ್ಯೂಯಾರ್ಕದಲ್ಲಿ 2000 ಹಳೆ ಬುಕ್ಸನ್ನು ಖರೀದಿ ಮಾಡಿದ್ರು, ಇಲ್ಲಿ ಓಲ್ಡ್ ಬುಕ್ಸ್ ಅಂತ ಕೂಡ ಬರಿಬೋದು. ಆ್ಯಂಡ್ ಅದನ್ನು 32 ಬಾಕ್ಸಸ್ದಲ್ಲಿ ಇಂಡಿಯಾಗೆ ಕಳಿಸಿದ್ರು. ಏನು ಸರ್ ನೀವು ಈಗ ಪಾಯಿಂಟ್ ವೈಸ್ ಬರ್ತಾ ಇದ್ದಾರೆ ಮತ್ತು ನಾವು ಎಕ್ಸಾಮ್ದಲ್ಲಿ ಪಾಯಿಂಟ್ ವೈಸ್ ಬರೆದರೆ ಮಾರ್ಕ್ಸ್ ಕೊಡ್ತಾರಾ? ಎಸ್ ಕೊಡ್ತಾರೆ, ನೋ ಪ್ರಾಬ್ಲಮ್. ಓಕೆ, ಈ ಪಾಯಿಂಟ್ ವೈಸ್ ಬರೋದ್ರಿಂದ ಏನು ಲಾಭ ಅಂದರೆ ನಿಮಗೆ ನೆನಪು ಉಳಿಲಿಕ್ಕೆ ಈಸಿ ಆಗುತ್ತಾ, ಸೊ ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗುತ್ತಾ, ಬಯಾಟ್ ಈಸಿ ಆಗುತ್ತೆ. ಓಕೆ, ಆ್ಯಂಡ್ ದೇ ವಿಲ್ ಗಿವ್ ಮಾರ್ಕ್ಸ್. ಇದಾದ ನಂತರ ಸೆಕೆಂಡ್ ಕ್ವಶನ್ ನೋಡಿ. ಸೊ ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ, ಇದು 2019ನಲ್ಲಿ ನಮ್ಮ ಬೋರ್ಡ್ದವರು ಕೇಳಿದಂಥ ಕ್ವಶನ್ ಇದಾಗಿತ್ತು. ಅಷ್ಟೇ ಅಲ್ಲ, ಮತ್ತು ಇದೇ ಕ್ವಶನನ್ನು ಏಪ್ರಿಲ್ 2015ನಲ್ಲಿ ಕೇಳಿದ್ದಾರೆ, 2021 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೂಡ ಕೇಳಿದ್ದಾರೆ ನೋಡಿರಿ. ಎಸ್, ಅಥವಾ ಇದನ್ನೇ ಕ್ವಶನನ್ನು ಚೇಂಜ್ ಮಾಡಿದ್ದಾರೆ ನೋಡಿರಿ. ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್, ವಾಟ್ ಮೈಟ್ ಹ್ಯಾವ್ ಇಂಪ್ರೂವ್ಡ್ ನೆಹರು ಟು ಡೂ ಸೊ ಅಂತಲೂ ಕೂಡ ಕೇಳ್ಬೋದು, ಹೌದೇನು? ಸೊ ಅದಕ್ಕೆ ಆನ್ಸರ್ ಏನಂತ ಕೊಟ್ಟಿದ್ದೀನಿ ನೋಡಿರಿ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಹಿ ಹ್ಯಾಡ್ ದ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಅಬೌವ್ ಆಲ್, ಎಲ್ಲಕ್ಕಿಂತ ಹೆಚ್ಚಿಗೆ ಹಿ ಹ್ಯಾಡ್ ಸಕ್ಸೀಡೆಡ್ ಇನ್ ಹಿಸ್ ಓನ್ ಕಂಪೇನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ 3 ಪಾಯಿಂಟ್ಗಳು, 2 ಮಾರ್ಕ್ಸ್ಗೆ 3 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಕ್ವಶನ್, ರೈಟ್ ಎ ಶಾರ್ಟ್ ನೋಟ್ ಆನ್ ಡಾಕ್ಟರ್ ಅಂಬೇಡ್ಕರ್ಸ್ ಐಡಿಯಾ ಆರ್ ಪರ್ಸೆಪ್ಷನ್ ಆಫ್ ದ 3 pillars ಆಫ್ ಸ್ಟೇಟ್ ಅಂತ ಕೊಟ್ಟಿದ್ದೀನಿ ನೋಡಿರಿ. ಇಲ್ಲಿ ಈ ಏನು ಬೇರೆ ಕಲರ್ ಮಾಡಿದ್ರು ನೋಡಿ, ಐಡಿಯಾ ಆ್ಯಂಡ್ ಪರ್ಸೆಪ್ಷನ್ ಆಫ್ ದ 3 pillars ಆಫ್ ಸ್ಟೇಟ್ ಅಂತ, ಇದು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಬೇರೆ ರೀತಿ ಕ್ವಶನ್ ಕೇಳಿದ್ರು ಇದೇ ಪಾಯಿಂಟ್ ಅವ್ರು ಹಾಕಬೇಕಾಗತ್ತೆ. ಓಕೆ, ಅದಕ್ಕೆ ಅದಕ್ಕೆ ಕಲರ್ ಚೇಂಜ್ ಕೊಟ್ಟಿದ್ದೀನಿ. ಸೊ 3 pillars ಬಗ್ಗೆ ಅವರ ಪರ್ಸೆಪ್ಷನ್ ಏನಾಗಿತ್ತು, ಐಡಿಯಾ ಏನಾಗಿತ್ತು ಅಂತಂದರೆ, ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಎ ಕ್ಲಿಯರ್ ಐಡಿಯಾ ಅಬೌಟ್ mutuality of the legislature, the executive and the judiciary, 3 pillars. And he said that the jurisdiction of each should be clear and untrammeled. He had a sense of the importance of the soul of citizens. Okay, ಇದಾದ ನಂತರ 4th ಕ್ವಶನ್ ಏನಿದೆ, ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ. ಹೌದಲ್ಲಿ ಇಬ್ಬರು ಯಾವ ರೀತಿ ಪ್ರಯತ್ನ ಮಾಡಿದ್ರು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನನ್ನು ವೈಪೌಟ್ ಮಾಡಲಿಕ್ಕಾಗಿ ಅಂತ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಏಪ್ರಿಲ್ 2017ನಲ್ಲಿ ಕೇಳಿದ್ರು, ಆ್ಯಂಡ್ ರೀಸೆಂಟಾಗಿ ನಡೆದಂಥ 2020 ನಮ್ಮದು ಲಾಸ್ಟ್ ಇಯರ್, ಸೊ 9th ಮಂತಲ್ಲಿ ನಡೆದಂತಹ ಸೊ ಆ ಕ್ವಶನ್ ಪೇಪರ್ದಲ್ಲೂ ಬೋರ್ಡ್ದವ್ರು ಕೇಳಿದರು. ಸೊ ಅದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ, ಸ್ವಲ್ಪ ಲೆಂದಿ ಬರ್ತಾ. ಓಕೆ, ಸೊ ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕ್ಯಾಸ್ಟ್ ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್, ಹೌದೇನಲ್ಲ.
and Ambedkar did the same by reminding the depressed classes of their right to equality with the higher caste. ಇಷ್ಟೆಲ್ಲ ಇನ್ನೊಂದು ಪಾಯಿಂಟ್ ಹಾಕಿದ್ದೀನಿ. ಗಾಂಧೀಜಿ ಸ್ಟ್ರೆಸ್ ದ ಡ್ಯೂಟೀಸ್ ಆ್ಯಂಡ್ ಅಂಬೇಡ್ಕರ್ ಸ್ಟ್ರೆಸ್ ದ ರೈಟ್ಸ್. ಹೌದಲ್ಲ, ಒಬ್ಬರು ಡ್ಯೂಟೀಸ್ ಸ್ಟ್ರೆಸ್ ಮಾಡಿದ್ರು, ಇನ್ನೊಬ್ಬರು ರೈಟ್ಸ್ಗಳು ಸ್ಟ್ರೆಸ್ ಮಾಡಿದ್ರು. ಈ ರೀತಿಯಾಗಿ ದೆ ಬ್ರೌಟ್ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್ ಅಂತ ಬರ್ತಿದ್ದೇವೆ. ಎಸ್, ಇದಾದ ನಂತರ ಸೊ ಫಿಫ್ತ್ ಕ್ವಶನ್, ದೇರ್ ವರ್ ಗ್ರೇಟ್ luminaries ಇನ್ ದ ಡ್ರಾಫ್ಟಿಂಗ್ ಕಮಿಟಿ. ಡಾಕ್ಟರ್ ಅಂಬೇಡ್ಕರ್ ಇಸ್ ರಿಮೆಂಬರ್ಡ್ ಆಸ್ ದ ಪೈಲಟ್ ರೀಸನ್. ಇದನ್ನು ನಾನು ಎಕ್ಸ್ಟ್ರಾ ಸೇರಿಸಿದ್ದೀನಿ. ಸೊ ಇದು ಈ ರೀತಿ ಕೇಳ್ಬೋದು, ಯಾಕಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ನ ಕೇಳ್ತಾ ಇದ್ದಾರಲ್ಲ, ಅದಕ್ಕಾಗಿ ನಾನು ಜಾಸ್ತಿ ಕಲೆಕ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಭಾಳಷ್ಟು ಡ್ರಾಫ್ಟಿಂಗ್ ಕಮಿಟಿದಲ್ಲಿ ಲುಮಿನರೀಸ್ಗಳು ಇದ್ದರು, ಬ್ರಿಲಿಯಂಟ್ಸ್ ಇದ್ದರು. ಸೊ ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಪೈಲಟ್ ಅಂತ ಕರಿತೀವಿ, ಅದಕ್ಕೆ ರೀಸನ್ ಕೊಡ್ರಿ ಅಂತ ಕೇಳ್ತಾರೆ. ಓಕೆ, ಸೊ ಆನ್ಸರ್ ಏನು ಕೊಟ್ಟಿದ್ದೀನಿ, ಡಾಕ್ಟರ್ ಅಂಬೇಡ್ಕರ್ ವಾಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ and he was tactful, frank and had utmost patience. He explained clearly the meaning and scope of the different provisions of the draft constitution. ಇದಾದ ನಂತರ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದೀನಿ, ಕನ್ಸೆಪ್ಟ್ಸ್ ವಿಚ್ ಕುಡ್ ಬಿ ಈಸಿಲಿ ಅಂಡರ್ಸ್ಟುಡ್ ಈವನ್ ಬೈ ಎ ಲೇಮನ್ ಅಂತ ಕೊಟ್ಟಿದ್ದೀನಿ. ಓಕೆ, ಆ್ಯಂಡ್ ಹೌ ಡಿಡ್ the 14th amendment of the U.S Constitution influence Ambedkar? 14th amendment US ಏನಿರ್ತದೆ ನೋಡಿ, ಅದು ಯಾವ ರೀತಿ ಇನ್ಫ್ಲುಯೆನ್ಸ್ ಆಯಿತು ಅಂಬೇಡ್ಕರ್ ಮೇಲೆ ಅಂತ ಕೇಳಿದರೆ, ಸೊ ಅದಕ್ಕೆ ಸಣ್ಣದ ಆನ್ಸರ್ ಬರ್ತಾ, ದ 14th amendment to the US Constitution gave freedom to the black Americans. ಹೌದು, ಆ್ಯಂಡ್ ಅಂಬೇಡ್ಕರ್ saw at once the parallel of the situation for the depressed classes in India. ಓಕೆ, ಅದಕ್ಕೆ ಟ್ಯಾಲಿ ಮಾಡ್ತಾರೆ ಅವರು. ಇದಾದ ನಂತರ ಅದೇ ಕ್ವಶನನ್ನು ಈ ರೀತಿಯೂ ಕೇಳಿದ್ರು, ಹೌ ಡಿಡ್ ದ 14th amendment to the U.S Constitution and Mahatma Phule influence on Ambedkar ಅಂತ ಎರಡು ಕೂಡ್ಸ್ ಕೇಳಿದ್ದಾರೆ. ಹೌದೇನು, ಎರಡು ಕೂಡ್ಸ್ ಅಂದರೆ 2 ಪಾಯಿಂಟ್ಸ್ ಬರೀಬೇಕಾಗತ್ತಾ. ಸೊ 2016 ಜೂನ್ದಲ್ಲಿ ಕೇಳಿದಂಥ ಕ್ವಶನ್ ಇದು, 2015 ಮಾಡಲ್ ಕ್ವಶನ್ ಪೇಪರ್ದಲ್ಲೂ ಕೇಳಿದ್ರು. ಆನ್ಸರ್ ಈ ರೀತಿ ಕೊಡ್ತೀನಿ, ಇದು ಆಲ್ರೆಡಿ ಗೊತ್ತು. ವೈಲ್ ಇನ್ ದ US Ambedkar was drawn to the 14th amendment of the Constitution of the USA which gave freedom to the black Americans. ಇದು ಆಲ್ರೆಡಿ ಹಿಂದಿನ ಕ್ವಶನ್ದಲ್ಲಿ ನೋಡಿರಿ. ಇದು ಆದ ನಂತರ ಇದನ್ನು ಕೂಡ he was at once the parallel of the situation for the depressed classes in India. ಓಕೆ, ಇದನ್ನು ಹಿಂದಿನ ಕ್ವಶನಲ್ಲಿ ನೋಡಿದ್ರಿ. ಇದಾದ ನಂತರ ಮಹಾತ್ಮ ಫುಲೆ ಅವರು ಯಾವ ರೀತಿ ಅಂತಂದರೆ ಇಲ್ಲಿ ಕೊಟ್ಟಿದ್ದೀನಿ, ಆನ್ ರಿಟರ್ನಿಂಗ್ ಇಂಡಿಯಾ he was greatly influenced by the life and work of Mahatma Phule, the votary of classless society and women's uplift ಅಂತ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಸ್ವಲ್ಪ ಹೆಚ್ಚಿಗೆ ಕೊಟ್ಟಿದ್ದೀನಿ. This made him to devote all his time and talents for the betterment of his ಅಂಡರ್ ಪ್ರಿವಿಲೇಜ್ಡ್ ಬ್ರದರನ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಇಷ್ಟು ಇಬ್ಬರ ಬಗ್ಗೆನೂ ಕೇಳಿದಾರಲ್ಲ, ಅದಕ್ಕಾಗಿ ಆ ರೀತಿ ಕೊಟ್ಟಿದ್ದೀವಿ. ಇದಾದ ನಂತರ ವಾಟ್ ಮೇಡ್ ಅಂಬೇಡ್ಕರ್ ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ದ ಗ್ರಾಮರ್ ಆಫ್ ಅನಾರ್ಕಿ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದರೆ ಇದನ್ನೇ ಕ್ವಶನನ್ನು ವೈ ಡಿಡ್ ಅಂಬೇಡ್ಕರ್ ಸ್ಟ್ರೆಸ್ ದ ಇಂಪಾರ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಟು ಅಚೀವ್ ಸೋಷಿಯಲ್ ಅಬ್ಜೆಕ್ಟಿವ್ಸ್ ಅಂದ್ರೂ ಕೂಡ ಕೇಳ್ಬೋದು ರೀ. ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಅಂದ್ರೂ ಸೇಮಾ, ನೆಮ್ಮದಲ್ಲಿ ಇಟ್ಕೊಡಿ. ಆ್ಯಂಡ್ ಇದು ಮಾಡಲ್ ಕ್ವಶನ್ ಪೇಪರ್ 2021 ರೀಸೆಂಟಾಗಿ ಕೇಳಿದಂಥ ಕ್ವಶನ್ ಇದು. ಓಕೆ, ಇದು ವೈ ಡಿಡ್ ಅಂಬೇಡ್ಕರ್ ಸ್ಟ್ರೆಸ್ ದ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್. ಆ್ಯಂಡ್ ಇದಕ್ಕೆ ಆನ್ಸರ್ ಏನಂತ ಕೊಟ್ಟಿದ್ದೀನಿ, ಆ್ಯಂಡ್ ಅಕಾರ್ಡಿಂಗ್ ಟು ಅಂಬೇಡ್ಕರ್ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ಆರ್ ನೆಸೆಸರಿ ಇನ್ ದ ಸ್ಟೇಟ್ ವಿಚ್ ಈಸ್ ರೂಲ್ಡ್ ಬೈ ಫಾರಿನರ್ಸ್ but in a democratic country these methods should not be used. ಯಾಕಂದರೆ ಇಫ್ ಯೂಸ್ಡ್ ದೇರ್ ವುಡ್ ಬಿ ಲಾಸ್ ಆಫ್ ಲೈವ್ಸ್ ಆ್ಯಂಡ್ ಪಬ್ಲಿಕ್ ಪ್ರಾಪರ್ಟಿಗಳು ಆಗುತ್ತೆ ಅಂತ ಕೊಟ್ಟಿದ್ದೀನಿ. ಎಸ್, ಯಾಕಂದ್ರೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತಾಯಿಲ್ಲ, ಆಲ್ರೆಡಿ ನಾನು ಲೆಸನ್ದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇವಾಗ ಇಲ್ಲಿನೂ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ವಿಡಿಯೋಸ್ ಸಿಕ್ಕಾಬಿಟ್ಟು ಲೆಂತ್ ಆಗುತ್ತೆ ರೀ. ಅದಕ್ಕಾಗಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ಇನ್ ದಯರ್ ಅಪ್ರೋಚ್ ಟು ಸಾಲ್ವಿಂಗ್ ದ ಪ್ರಾಬ್ಲಮ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಆನ್ಸರ್ ಏನಂತ ಬರ್ತಿದ್ದೀನಿ, ಗಾಂಧೀಜಿ ಅಡ್ವೊಕೇಟೆಡ್ ಸತ್ಯಾಗ್ರಹ ಆ್ಯಂಡ್ ನಾನ್ ವೈಲೆನ್ಸ್. ಹೌದು, ಗಾಂಧೀಜಿಯವರು ಸತ್ಯಾಗ್ರಹ ನಾನ್ ವೈಲೆನ್ಸ್ನ ಅಪ್ರೋಚ್ ಮಾಡಿದ್ರು. ಅಂಬೇಡ್ಕರ್ ಅಡ್ವೊಕೇಟೆಡ್ ದ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಆರ್ ಮೀನ್ಸ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದೀನಿ. 2 marks, 2 points. Okay, and what are the significant observations of Dr. Ambedkar on the Constitution? And the answer and the ನೋಡ್ರಿ, the Constitution is a fundamental document which defines the position and the power of the 3 organs of the state. ಇದು 1 ಪಾಯಿಂಟ್ ಹಾಕಿದ್ದೀನಿ. and the other purpose of Constitution to limit their authority to avoid tyranny and oppression by the legislature and the executive ಅಂತ ಕೊಟ್ಟಿದ್ದೀನಿ. and 11th one, Constitution is a fundamental document to both the ruler and the ruled. How ಅಂತ ಕ್ವಶನ್, ಅದೇ ಕ್ವಶನನ್ನು ಚೇಂಜ್ ಮಾಡಿದ್ದೇವೆ ಅಷ್ಟೇ. ಸೊ ಆನ್ಸರ್ ಏನಿದೆ, ಇಟ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಡಿಫೈನ್ಸ್ ದ ಪೊಸಿಷನ್. ಇದು ಆಲ್ರೆಡಿ ಹಿಂದಿನ ಕ್ವಶನ್ದಲ್ಲಿ ಇದೆ. ಆ್ಯಂಡ್ ಇದು ಎಲ್ಲಿ ತನಕ ಇದು ಸೇಮ್, ಇನ್ಫ್ಯಾಕ್ಟ್ ದ ಕ್ವಶನ್ ಆನ್ಸರ್ ಸೇಮ್ ಇದೆ ನೋಡಿ. ಓಕೆ, ಕ್ವಶನ್ ಅಷ್ಟೇ ಡಿಫ್ರೆಂಟ್ ಇದೆ. ನೆಕ್ಸ್ಟ್ 12th one, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವರ್ಕ್ಡ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಎಕ್ಸ್ಪ್ಲೇನ್ ಅಂತ ಕೊಟ್ಟಿದ್ದಾರೆ.
ಅಥವಾ ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಟ್ರೈ ಟು ಗೆಟ್ ಸೋಷಿಯಲ್ ಜಸ್ಟಿಸ್ ಫಾರ್ ದ ಡಿಪ್ರೆಸ್ ಕ್ಲಾಸಸ್ ಅಂತ ಕೇಳ್ಬೋದು. ಸೊ ಇದು ಜೂನ್ 2020ದಲ್ಲಿ ರೀಸೆಂಟ್ ಆದ ಕ್ವಶನ್ ಪೇಪರ್ದಲ್ಲಿ ಕೇಳಿದಂಥ ಕ್ವಶನ್ ಇದು. ಹಾಗಾಗಿ ಎಲ್ಲ ಕ್ವಶನ್ ಪೇಪರ್ನ ರೆಫರ್ ಮಾಡಿದ್ದೇನೆ ರೀ, ಸುಮಾರು 2012-13 ಹಿಡ್ಕೊಂಡು ನನ್ನ ಕಡೆ ಇದ್ದಷ್ಟು ಎಲ್ಲ ರೆಫರ್ ಮಾಡಿ ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಎಸ್, ಡಾಕ್ಟರ್ ಬಿ ಅಂಬೇಡ್ಕರ್ devoted all his time and talents for the betterment of the depressed classes, and he started newspapers ಸ್ಟಾರ್ಟ್ ಮಾಡಿದ್ರೆ ಯಾವ್ಯಾವ ಮೋಕ್ನಾಯಕ್, ಬಹಿಷ್ಕೃತ ಭಾರತ್ ಆ್ಯಂಡ್ ಸಮತಾ, ಇಷ್ಟೆಲ್ಲ ಇನ್ನಷ್ಟು ಪಾಯಿಂಟ್ ಹಾಕಿದ್ದೀನಿ. He set up institutions, ಯಾವ್ಯಾವ ಹಿತಕಾರಿಣಿ ಸಭಾ ಆ್ಯಂಡ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. He stressed the rights of the depressed classes. He helped in rousing up who had suffered for long in the past ಅಂತ ಕೊಟ್ಟಿದ್ದೀನಿ. ಸ್ವಲ್ಪ ಲೆಂತ್ ಇದೆ, ಒಂದು ಪಾಯಿಂಟ್ ಬಿಟ್ಟರು ನಡೀತೆ, ಏನು ಪ್ರಾಬ್ಲಮ್ ಇಲ್ಲ. He fought for social justice. Next question, 13th. Dr. Ambedkar was not in the Congress party yet. He was made the chairman of the drafting committee ಅಂತ ಕ್ವಶನ್ ಕೇಳ್ತಾರೆ. ಏಕೆ? ಇದು ಇಂಪಾರ್ಟೆಂಟ್ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಏನಂತ ಬರ್ತಿದೆ ನೋಡಿ. Babasaheb was not in the Congress, but it must be said to the credit of the farsighted and objective leadership of the Indian National Congress that it requested Dr. Ambedkar to serve on the drafting committee of the Constituent Assembly and made him its chairman ಅಂತ ಕೊಟ್ಟಿದ್ದೀನಿ. ನೋಡಿ, ಇದು ಸ್ವಲ್ಪ ಲೆಂದಿ ಸೆಂಟೆನ್ಸ್ ಇದೆ, ಭಾಳಷ್ಟು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಹಿಡಿದು ಇಲ್ಲಿ ನಾನು ಇದು ಟೆಕ್ಸ್ಟ್ ಬುಕ್ ಲೈನ್ಸನ್ನ ತೆಗೆದುಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ 14th ಕ್ವಶನ್. ಸೊ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ರೇರ್ ಗಿಫ್ಟ್, ವಾಟ್ ವರ್ ದೇ? ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಕ್ವಶನ್ ಅಲ್ಲ, ಆದರೂ ನಾನು ಕಲೆಕ್ಟ್ ಮಾಡಿದ್ದೀನಿ ರೀ. ಸೊ ಅಂಬೇಡ್ಕರ್ ಒಂದು ರೇರ್ ಗಿಫ್ಟ್ ಇತ್ತು, ಯಾವುದಂತ ಕೇಳಿದ್ದಾರೆ. ಹಿ ಹ್ಯಾಡ್ ದ ರೇರ್ ಗಿಫ್ಟ್ ಆಫ್ ಅನ್ರಾವೆಲಿಂಗ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ಸ್ ಇನ್ ಎ ಲ್ಯಾಂಗ್ವೇಜ್ ವಿಚ್ ದ ಲೇಮನ್ ಅಂಡರ್ಸ್ಟುಡ್ ಅಂತ ಕೊಟ್ಟಿದ್ದೀನಿ. ಸೊ ಇದು ಒಂದು ಎಕ್ಸ್ಟ್ರಾ ಕ್ವಶನ್ ಇರಲಿ. ಓಕೆ, ಇದಾದ ನಂತರ ಆಫ್ಟರ್ ಇಂಡಿಪೆಂಡೆನ್ಸ್ ಮೆಂಬರ್ಸ್ ಆಫ್ ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಹ್ಯಾವ್ ಫೌಂಡ್ ಡೋರ್ಸ್ ಓಪನ್ ಟು ದೆಮ್ ಅಂತ ಹೌ, ಇದನ್ನು ಕ್ವಶನ್ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇದಕ್ಕೆ ಆನ್ಸರ್ ಏನಂತ ಕೊಟ್ಟಿದ್ದೀನಿ. ಇನ್ ದ 4 decades ಆ್ಯಂಡ್ ಮೋರ್ ಸಿನ್ಸ್ ಇಂಡಿಪೆಂಡೆನ್ಸ್ ಮಚ್ ಪ್ರೋಗ್ರೆಸ್ ಹಸ್ ಬೀನ್ ಅಚೀವ್ಡ್ ಇನ್ ಪ್ರೊವೈಡಿಂಗ್ ಈಕ್ವಾಲಿಟಿ ಆಫ್ ಅಪರ್ಚುನಿಟೀಸ್ ಟು ದಿ ಪೀಪಲ್ ಅಂತ ಕೊಟ್ಟಿದ್ದೀನಿ. ಆ್ಯಂಡ್ ನೋ ಲೀಗಲ್ ಬಾಸ್ ಎಕ್ಸಿಸ್ಟ್ ಟುಡೇ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ ಆರ್ ಸೆಲ್ಫ್ ಅಡ್ವಾನ್ಸ್ಮೆಂಟ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಎಲ್ಲ ಕ್ವಶನ್ಸ್ ಕಲೆಕ್ಟ್ ಮಾಡಿದ್ದೀನಿ, ಯಾಕಂದರೆ ಹೇಳಲಿಕ್ಕೆ ಬರಲ್ಲ ರೀ, 2 marks ಕ್ವಶನ್ ಯಾವುದಾದ್ರು ಕೇಳ್ಬೋದು ಅಂತ. ಅದಕ್ಕಾಗಿ ಆಲ್ ಪೀಪಲ್ ಶುಡ್ ಬಿ ಗಿವನ್ ಈಕ್ವಲ್ ಅಪರ್ಚುನಿಟೀಸ್ ಟು ಪ್ರೂವ್ ದೆಮ್ ಸೆಲ್ವ್ಸ್. ಹೌ ಆರ್ ದ ಮೆಂಬರ್ಸ್ ಆಫ್ ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಪ್ರೂವಿಂಗ್ ದೆಮ್ ಸೆಲ್ವ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಏನಂತ ಮಾಡಿದ್ದೀನಿ ನೋಡಿ. ದೇ ಆರ್ ಎನ್ರೋಲಿಂಗ್ ದೆಮ್ಸೆಲ್ಸ್ ಇನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಂಟರಿಂಗ್ ಪಬ್ಲಿಕ್ ಸರ್ವಿಸಸ್. They have come to occupy high offices of state both at the center and in the states ಅಂತ ಕೊಟ್ಟಿದ್ದೀನಿ. ಓಕೆ, ಇದಾದ ನಂತರ ಆ್ಯಂಡ್ ಇದನ್ನು ಪಾಯಿಂಟ್ ಆ್ಯಡ್ ಮಾಡ್ಬೋದು ವಯಸ್ಸಿದ್ದವರು. ಆ್ಯಂಡ್ ದೇ ಹ್ಯಾವ್ ಅಕ್ವೈರ್ಡ್ ದೆಮ್ಸೆಲ್ಸ್ ಕ್ರೆಡಿಟಬ್ಲಿ ಇನ್ ಆಲ್ ದಿಸ್ ಪೊಸಿಷನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತಲೂ ಕೂಡ ಆ್ಯಡ್ ಮಾಡ್ಬೋದು, ಅದಕ್ಕೆ ಕಲರ್ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ 17th one, Babasaheb Ambedkar considers public education in free India as unconstitutional. Why ಅಂತ? ಸೊ ಇದು ಟೆಕ್ಸ್ಟ್ ಬುಕ್ ಲೈನ್ಸ್ನೇ. ಸೊ Babasaheb Ambedkar considers public education in free India as unconstitutional because such educations are generally misdirected and volatile, invariably result in the loss of lives and public property ಅಂತ ಕೊಟ್ಟಿದ್ದೀನಿ. Next 18th one, what were the opinions of the Buddha and Avvai ರಿಗಾರ್ಡಿಂಗ್ ದ ಕ್ಯಾಸ್ಟ್ ಡಿವಿಷನ್ಸ್? ಇಬ್ಬರದು ಒಪಿನಿಯನ್ ಕೇಳಿದ್ದಾರೆ, ಅವ್ರದ್ದು ಏನಿತ್ತು ಒಪಿನಿಯನ್ಸ್ ಅಂತೇಳಿ. ಸೊ ಅದಕ್ಕೆ ಒಬ್ಬರದ್ದು ಬರೆದಿದ್ದೇನೆ ಇಲ್ಲಿ. ಅಬೌಟ್ 2005 years ago the Buddha had questioned the caste divisions in India ಅಂತ ಕೊಟ್ಟಿದ್ದೀನಿ. ಏನಂತ ಅಂತಾರೆ ಅವರು? He said the only valid divisions are the divisions between those who are noble and wholesome and those who are ignoble and ಅನ್ಹೋಲ್ಸಮ್ ಅಂತ ಕೊಟ್ಟಿದ್ದೀನಿ. ಇದಂದ್ರೆ ಅವೈ ಅವ್ರದ್ದು ಸ್ಟೇಟ್ಮೆಂಟ್ ಕೊಡಬೇಕಲ್ಲ, ಅದನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿರಿ. ದ ತಮಿಳ್ ಪೊಯೆಟಿಸ್ ಅವೈ ಹ್ಯಾಡ್ ಸೇಡ್ ಸಿಮಿಲರ್ಲಿ, ಇದೇ ರೀತಿ ಇದ್ದಾರೆ, ದಟ್ ದೇರ್ ಆರ್ ಓನ್ಲಿ 2 castes in the world, namely the charitable who give and are superior and the masses who do not and are therefore inferior ಅಂತ ಕೊಟ್ಟಿದ್ದೀನಿ. ಓಕೆ, ಟೆಕ್ಸ್ಟ್ ಬುಕ್ ಲೈನ್ಸ್ ಇವು. ಎಸ್, ನೆಕ್ಸ್ಟ್ ಕ್ವಶನ್ 19th, ವೈ ಡಿಡ್ ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಅಂಬೇಡ್ಕರ್ ಆಸ್ ಅ ಸಿಂಬಲ್ ಆಫ್ ರಿವಾಲ್ಟ್ ಅಂತ ಕ್ವಶನ್ ಕೇಳಿದ್ದಾರೆ. ಸಿಂಬಲ್ ಆಫ್ ರಿವಾಲ್ಟ್ ಅಂತ ಹೇಗೆ ಡಿಸ್ಕ್ರೈಬ್ ಮಾಡೋದು ಡಾಕ್ಟರ್ B.R. ಅಂಬೇಡ್ಕರ್ನ ನೆಹರು ಅಂತ ಕೇಳಿದ್ದಾರೆ. ಸೊ ಅಥವಾ ಹೂ ಡಿಸ್ಕ್ರೈಬ್ಡ್ ಅಂತಲೂ ಈ ರೀತಿಯೂ ಕ್ವಶನ್ ಕೇಳಿದ್ದಾರೆ, ಹೂ ಡಿಸ್ಕ್ರೈಬ್ಡ್ ಆ್ಯಂಡ್ ವೈ ಅಂತಲೂ ಕ್ವಶನ್ ಕೇಳ್ತಾರೆ. ಓಕೆ, ಆ ರೀತಿಯೂ ಕೇಳ್ಬೋದು. ಸೊ ಆನ್ಸರ್ ಏನಂತ ಬರ್ತಿದ್ದೀನಿ, ಸ್ವಲ್ಪ ಲೆಂದಿ ಇದೆ ರೀ. ವೆನ್ ಬಾಬಾಸಾಹೇಬ್ ಪಾಸ್ಡ್ ಅವೇ ಇನ್ December 1956, ಜವಾಹರ್ಲಾಲ್ ನೆಹರು ಮೇಡ್ ಎ ಮೂವಿಂಗ್ ರೆಫರೆನ್ಸ್ ಇನ್ ದ ಲೋಕಸಭಾ ಫಸ್ಟ್ ಪಾಯಿಂಟ್ ಹಾಕಿದ್ದೀನಿ. ಆ್ಯಂಡ್ ಡಿಸ್ಕ್ರೈಬಿಂಗ್ ಬಾಬಾಸಾಹೇಬ್ ಸಿಂಬಲ್ ಆಫ್ ರಿವಾಲ್ಟ್, ಇದು ಕ್ವಶನಿಂದ ತಿಳ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ಇದಾದ ನಂತರ ಏನಂತ ಬರ್ತಿದ್ದೀನಿ, ಮೇನ್ ಆನ್ಸರ್ ಇಲ್ಲಿ ಸ್ಟಾರ್ಟ್ ಆಗುತ್ತಾ. He kept the people's mind awake and did not allow them to become complacent about matters which could not be forgotten ಅಂತ ಕೊಟ್ಟಿದ್ದೀನಿ. ಅಥವಾ ನೀವು ವಾಯ್ಸಿದವರು ಇದನ್ನು ಕೂಡ ಆ್ಯಡ್ ಮಾಡಿ. He helped in rousing up those groups in our country which had suffered for so long in the past ಅಂತ ಕೊಟ್ಟಿದ್ದೀನಿ. ಓಕೆ, ಆ್ಯಂಡ್ ಐ ಥಿಂಕ್ ಇಟ್ಸ್
ಲಾಸ್ಟ್ ಕ್ವಶನ್ 20th ಕ್ವಶನ್, ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಕಮೆಂಟ್ ಅಂತ ಕೇಳಿದರೆ, ಸೊ ಅದಕ್ಕೆ ಆನ್ಸರ್ ಏನಂತ ಬರೆದಿದ್ದೀನಿ, ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್, ದಿಸ್ ವಾಸ್ ಅ ವಿಷನ್ ವಿಚ್ ವಾಸ್ ಸಾಟ್ ಟು ಬಿ ಇನ್ಫ್ಯೂಸ್ಡ್ ಇನ್ ಟು ದ ನ್ಯೂ ಇಂಡಿಯನ್ ಪೊಲಿಟಿ. ಸೊ ಇದು ಟೆಕ್ಸ್ಟ್ ಬುಕ್ ಲೈನ್ಸೇ. ಅದಕ್ಕೆ ಇನ್ನೊಂದು ಆ್ಯಡ್ ಮಾಡಿದ್ದೀನಿ, ಜವಾಹರ್ಲಾಲ್ ನೆಹರು ಚೋಸ್ ಡಾಕ್ಟರ್ ಅಂಬೇಡ್ಕರ್ ಟು ಬಿ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಇದು ಈಸಿ ಇದೆ ಪಾಯಿಂಟ್. ಎಸ್, ಇದಾದಂದರೆ ಇಟ್ ವಾಸ್ ಅ ಟ್ರಿಬ್ಯೂಟ್ ಟು ದ ಸಕ್ಸಸ್ ಆಫ್ ಬಾಬಾಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ಸ್ ಓನ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಇವೆಲ್ಲ ಹಿಂದೆ ಬಯಾಟ್ ಮಾಡಿದಂಥ ಕ್ವಶನ್ ಆನ್ಸರ್ದಲ್ಲೇ ಬಂದಿದ್ದಾವೆ. ಓಕೆ, ಎಸ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಸೊ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಲಿ ಯಾರೋ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ. ಯಾಕಂದರೆ ನಾನು ಇದೇ ರೀತಿ ವಿಡಿಯೋ ಮಾಡ್ತಿರ್ತೀನಿ, ಅವು ನಿಮಗೆ ಆಟೋಮೆಟಿಕ್ಕಾಗಿ ತಲುಪ್ತಾ ಇರ್ತವೆ ಸಬ್ಸ್ಕ್ರೈಬ್ ಆದರೆ. ಮತ್ತು ಇನ್ನೂ ಇಷ್ಟ ಆದರೆ ನಮ್ಮ ಚಾನಲ್ ಕೂಡ ಜಾಯಿನ್ ಕೂಡ ಆಗ್ಬೋದು. ಓಕೆ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.